ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನಾನು ಈ ಚಾನಲ್ನ ನೇಮ್ನ ಚೇಂಜ್ ಮಾಡ್ತಾ ಇದ್ದೀನಿ. ಜರ್ನಿ ವಿತ್ ಪಂಚಮಿ ಅಂತ ಹೇಳಿ ನೇಮ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಯಾರೂ ಅಷ್ಟೇ ಡೌಟ್ ಪಡೋದಕ್ಕೆ ಹೋಗಬೇಡಿ. ನಾನು ಈ ಒಂದು ನೇಮ್ನ ತುಂಬ ಇಷ್ಟಪಟ್ಟು ನನಗೆ ವಾರಾಹಿ ಅಮ್ಮನವರ ಆಶೀರ್ವಾದದಿಂದ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ಅಮ್ಮನವ್ರ ಹೆಸರು ನಾನು ಈ ಒಂದು ಚಾನಲ್ನ ನೆಕ್ಸ್ಟ್ ತೊಗೊಂಡೋಗಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಯಾರು ಕನ್ಫ್ಯೂಸ್ ಮಾಡ್ಕೊಳೋಕ್ಕೆ ಹೋಗಬೇಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಮನಿ ಪ್ರಾಬ್ಲಮ್ಸ್ ಏನಿದೆಯೋ ಸೊ ಅದೆಲ್ಲನೂ ನೀಟಾಗಿ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಒಂದು ಚಿಕ್ಕ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಶಕ್ತಿಯುತವಾದಂತಹ ಒಂದು ರೆಮಿಡಿ ಇದು. ಸೊ ಇದನ್ನು ಮಾಡಿ ಕಂಟಿನ್ಯೂಸ್ ಆಗಿ ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಿಮ್ದು ಯಾವುದೇ ರೀತಿ ಹಣ ಪ್ರಾಬ್ಲಮ್ ಇದ್ದರೂ, ಬ್ಲಾಕೇಜಸ್ ಇದ್ದರೂ, ಮತ್ತು ಯಾರಿಗಾದ್ರೂ ಹಣ ಕೊಟ್ಟಿದ್ದರೂ ಕೂಡ ವಾಪಸ್ ಬರುವಂತಹ ಒಂದು ಸೂಪರ್ ಪವರ್ಫುಲ್ ಆದಂತಹ ಒಂದು ಪರಿಹಾರ ಅಂತಲೇ ಹೇಳಬಹುದು. ಎಷ್ಟೇ ನಾವು ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾ ಇರೋದಿಲ್ಲ, ಮತ್ತು ಯಾರಿಗಾದ್ರೂ ಹಣ ಕೊಟ್ಟು ಅದು ನಮ್ಗೆ ವಾಪಸ್ ಬರ್ತಾ ಇಲ್ಲ ಅಂತ ಅಂದಾಗ ಈ ಒಂದು ಚಿಕ್ಕ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಕೆಲವೊಂದು ಏಂಜಲ್ಸ್ ನಂಬರ್ ಇರುತ್ತೆ. ಸೊ ಆ ಒಂದು ಕೆಲವೊಂದು ಏಂಜಲ್ಸ್ ನಂಬರ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಉಪಯೋಗಿಸಿಕೊಂಡಾಗ ಅದು ನಮಗೆ ಯಶಸ್ಸನ್ನು ತಂದು ಕೊಡುತ್ತೆ. ಎಲ್ಲರಿಗೂ ಗೊತ್ತಿದೆ, ಏಂಜಲ್ಸು ನಮಗೆ ಏನೇ ಒಂದು ಒಳ್ಳೆ ಕೆಲಸ ಆದ್ರೂ, ಏನೇ ಒಂದು ಅಥವಾ ಬ್ಯಾಡ್ ಟೈಮ್ ನಮಗೆ ಬರುತ್ತೆ ಅಂತಂದ್ರೂ ಯಾವುದಾದ್ರೂ ಒಂದು ರೀತಿಯಾಗಿ ಅವು ನಮಗೆ ಅಂದರೆ ಸೂಚನೆಗಳನ್ನ ಕೊಡುತ್ತೆ. ಈಗ ಏಂಜಲ್ಸ್ ನಂಬರ್ ಅಂದರೆ 111, 222, 333, 455, 556, 777, 888, 999 ಇದೆಲ್ಲನೂ ಒಂದೊಂದು ಏಂಜಲ್ಸ್ ನಂಬರ್. ಓಕೆನಾ. ಸೊ ಇದಕ್ಕೆ ಪ್ರತಿಯೊಂದು ನಂಬರ್ಗೂ ಒಂದೊಂದು ಅರ್ಥ ಅಂತ ಅನ್ನೋದು ಇದೆ. ಈಗ 33 ಅಂತ ಇರ್ಬೋದು. 33 ಅಂತ ಏನು ನಿಮಗೆ ಕಾಣಿಸ್ತಾ ಇತ್ತು ಅಂತ ನಿಮಗೆ ಏಂಜಲ್ಸ್ ತುಂಬ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿ. ಓಕೆನಾ. 444 ನಿಮಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ ಅಂತ ಹೇಳಿ. ಇನ್ನು 555 ಅಂತಂದರೆ ಚೇಂಜನ್ನು ನಿಮಗೆ ಲೈಫಲ್ಲಿ ಒಂದೊಳ್ಳೆ ಚೇಂಜ್ ಆಗ್ತಾ ಇದೆ ಅಂತ. ಮತ್ತು 777 ಏನಾದರೂ ಕಾಣಿಸ್ತೋ ನಿಮಗೆ ಪದೇ ಪದೇ ಕಾಣಿಸ್ತಾ ಇರುತ್ತೆ ಅಂದರೆ ನಿಮಗೆ ಲಕ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ. ಸೊ ಈ ರೀತಿಯೆಲ್ಲನೂ ಏಂಜಲ್ಸ್ ನಿಮಗೆ ಕೆಲವೊಂದು ಸೂಚನೆಗಳನ್ನ ಕೊಡ್ತಾ ಇರುತ್ತೆ. ಈ ನಂಬರ್ಗಳು ನಿಮಗೆ ಪದೇ ಪದೇ ಕಾಣಿಸ್ತಾ ಇತ್ತು ಅಂತಂದರೆ ಒಂದು ಒಳ್ಳೆಯ ರೀತಿಯ ನಮಗೆ ಯೂನಿವರ್ಸು ಸೂಚನೆ ಕೊಡ್ತಾ ಇದೆ. ಬ್ರಹ್ಮಾಂಡದಿಂದ ನಮಗೇನೋ ಒಂದು ಮಾಹಿತಿ ಸಿಗ್ತಾ ಇದೆ ಅಂತಲೇ ಅರ್ಥ. ಹಾಗಾಗಿ ಒಂದು ಏಂಜಲ್ಸ್ ನಂಬರ್ನ ನಾನು ಹೇಳುವಂತಹ ನಿಮ್ಮ ಕೈಯಲ್ಲಿ ಬರ್ಕೊಳ್ಳೋದ್ರಿಂದ ತುಂಬ ಬೇಗನೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಏನಿದೆಯೋ ಅದೆಲ್ಲನೂ ಸಾಲ್ವ್ ಆಗಿಬಿಡುತ್ತೆ. ನೀವು ಇದನ್ನು ರಾತ್ರಿ ಮಲಗೋಕ್ಕಿಂತ ಮುಂಚೆ 7 ದಿನಗಳು ಕಂಟಿನ್ಯೂಸ್ ಆಗಿ ಮಾಡಬೇಕು. ಮಧ್ಯದಲ್ಲಿ ಯಾವುದೇ ರೀತಿ ಇದಕ್ಕೆ ನೀವು ಗ್ಯಾಪನ್ನು ಕೊಡಬಾರ್ದು. ಕಂಟಿನ್ಯೂಸ್ ಆಗಿ 7 ದಿನ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬೇಕು. ಇದರಿಂದ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆಗಳು ಇದ್ದರೂ ಕೂಡ ಖಂಡಿತವಾಗಿಯೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮನಿ ಬ್ಲಾಕೇಜಸ್ ಎಲ್ಲನೂ ಅಷ್ಟೇ ಕ್ಲಿಯರ್ ಆಗಿಬಿಡುತ್ತೆ. ನಿಮ್ಗೆ ಯಾವ ಕಡೆಯಿಂದ ಆದರೂ ಹಣ ಬರಬೇಕು ಅಂತಿದ್ರೆ ಎಲ್ಲನೂ ಬರುತ್ತೆ. ಈಗ ನಾನು ನೋಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಎಡಗೈ ಇರುತ್ತಲ್ಲ, ನಿಮ್ಮ ಎಡಗೈನ ಹೆಬ್ಬೆರಳು ಕೆಳಗಡೆ ಅದು ಶುಕ್ರನ ಜಾಗ. ಓಕೆನಾ. ಅಲ್ಲಿ ನೀವು ಈ ಒಂದು ನಂಬರ್ನ ಬರ್ಕೊಳ್ಬೇಕು. 6808 ಅನ್ನೋ ಈ ಒಂದು ನಂಬರ್ನ ಬರ್ಕೊಂಡು ಅದ್ರ ಮೇಲೆ ನೀವು ಮನೆಯಲ್ಲಿ ಯೂಸ್ ಮಾಡ್ತಿರಲ್ಲ ಪರ್ಫ್ಯೂಮ್ ಇರ್ಬೋದು, ಅಥವಾ ನಿಮಗೆ ಪರ್ಫ್ಯೂಮ್ ಇಲ್ಲ ಅಂತಂದರೆ ಜವಾದಿ ಪೌಡ್ರು ಸಿಗುತ್ತೆ. ಅಂದರೆ ದೇವ್ರ ಮನೇಲಿ ನೀವು ಏನಾದರೂ ಇಟ್ಟಿರ್ತೀರಲ್ಲ, ಸೊ ಆ ರೀತಿ ಒಂದು ಜವಾದಿ ಪೌಡ್ರನ್ನ ತೊಗೊಂಡು ನೀವು ಅದ್ರ ಮೇಲೆ ಸ್ಪ್ರೇ ಮಾಡಬೇಕು. ಅಥವಾ ಪುಡಿಯನ್ನು ಹಾಕಿ, ಪರ್ಫ್ಯೂಮ್ ಇತ್ತು ಅಂತಂದರೆ ನೀವು ಸ್ವಲ್ಪ ಸ್ಪ್ರೇ ಮಾಡಬೇಕಾಗುತ್ತೆ. ನೋಡಿ, ಈ ನಂಬರ್ನ ಬರ್ಕೊಳ್ಬೇಕು. ನಾನು ತೋರಿಸೋ ರೀತಿಯಾಗಿ ನೀವು ಪರ್ಫ್ಯೂಮ್ನ ನೀವು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ತುಂಬ ಬೇಗ ಲಕ್ಷ್ಮಿ ಅಟ್ರ್ಯಾಕ್ಟ್ ಆಗುತ್ತೆ. ಎಲ್ಲಿ ಸುವಾಸನೆ ಇರುತ್ತೋ, ಎಲ್ಲಿ ಪರ್ಫ್ಯೂಮ್ ಸ್ಮೆಲ್ ಇರುತ್ತೋ ಅಲ್ಲಿ ತಾಯಿ ಮಹಾಲಕ್ಷ್ಮಿ ಸದಾ ನೆಲೆಸಿರ್ತಾಳೆ. ಸುವಾಸನೆ ಭರಿತವಾದಂತಹ ಜಾಗಗಳು ಅಂತಂದರೆ ಮಹಾಲಕ್ಷ್ಮಿ ತುಂಬಾ ಇಷ್ಟ. ಇನ್ನು ದೇವ್ರ ಮನೆಯಲ್ಲಿ ಜವಾದಿ ಪೌಡರ್ ನೀವು ಇಟ್ಟೇ ಇರ್ತೀರಲ್ವ, ಸೊ ಹಾಗಾಗಿ ಅದನ್ನು ಸ್ವಲ್ಪ ದೀಪಕ್ಕೂ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ನೀವು ರೆಡ್ ಕಲರ್ ಪೆನ್ನಲ್ಲೇ ಬರ್ಕೊಳ್ಬೇಕು, ಬೇರೆ ಯಾವುದೇ ಪೆನ್ನಲ್ಲೂ ಕೂಡ ನೀವು ಬರ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಈ ರೀತಿಯಾಗಿ ನಂಬರ್ನ 6808 ಅನ್ನೋ ಈ ಒಂದು ಏಂಜಲ್ಸ್ ನಂಬರ್ನ ನೀವು ಬರ್ಕೊಳ್ಳೋದ್ರಿಂದ ಮಿರಾಕಲ್ಸ್ ನೋಡ್ತೀರಾ. ನೀವು ಬೇಕಾದರೆ ಇದನ್ನ ಮಾಡಿ 7 ಡೇಸ್ ಆದಮೇಲೆ ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ. ಇದನ್ನು ನೀವೇನಾದರೂ ಬಡ್ಡಿಗೆ ಅಮೌಂಟ್ನ ಕೊಟ್ಟು ಸರಿಯಾಗಿ ಬಡ್ಡಿ ಕೊಡ್ತಾ ಇಲ್ಲ, ಏನು ಮಾಡೋದು ಅಂತಲೇ ತಲೆ ಕೆಡಿಸ್ಕೊಂಡಿದ್ರು ಈ ರೀತಿಯಾಗಿ ಮಾಡೋದ್ರಿಂದ ಅವರು ಕೂಡ ನಿಮಗೆ ಸೇರಬೇಕಾಗಿರ್ತಕ್ಕಂಥ ಬಡ್ಡಿ ಹಣ ಕರೆಕ್ಟ್ ಟೈಮ್ಗೆ ಬಂದು ಕೊಡ್ತಾರೆ. ಯಾವಾಗಲೂ ಇದನ್ನು ನೀವು ಮಾಡ್ಕೊಳ್ತಾ ಇರಿ, ಒಂದು ಒಳ್ಳೆಯ ರೀತಿಯಾದಂತಹ ರಿಸಲ್ಟ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ಮಾಹಿತಿ ಮತ್ತು ಪರಿಹಾರದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಯೂಟ್ಯೂಬ್ ಚಾನಲ್ ನೇಮ್ ಕೂಡ ಚೇಂಜ್ ಮಾಡಿದ್ದೀನಿ. ಯಾರು
ಕನ್ಫ್ಯೂಸ್